ನನ್ನ ಹೆಸರು ಸಂತೋಷ. ನಾನು ಬಂಡೇಳಿ ಅವನು. ಈ ಕಾರ್ಯಕ್ರಮ ಆನಂದ ನನ್ನ ಹೆಸರು ಸಂತೋಷ್ ಬಂಡೇಳಿ ಅವನು. ನಾನು ಈ ಆನಂದ ಯೋಗ ಪ್ರಾಣಾಯಾಮ ತರಬೇತಿ ಶಿಬಿರಕ್ಕೆ ನಾನು ಹೋದ ಬ್ಯಾಚಿಗೆ ಬರಬೇಕಾಗಿತ್ತು. ನಮ್ಮ ಸ್ನೇಹಿತರೆಲ್ಲರೂ, ನಮ್ಮ ಬುಡ್ಡಿ ಬಸವರಾಜ್ ಅಣ್ಣವರು, ಆಮೇಲೆ ನಮ್ಮ ನಿಂಗರಾಜ್ ಅವರು, ಆಮೇಲೆ ನಮ್ಮ ಬಿರಾದಾರ್ ಸಾಹೇಬರು ಎಲ್ಲರೂ ಹೇಳಿದರು ನನಗೆ. ಯಾವುದೋ ಒಂದು ಕೆಲಸದ ಒತ್ತಡದ ಕಾರಣದಿಂದ ನನಗೆ ಬರೋಕ್ಕಾಗಿರಲಿಲ್ಲ ಅವಾಗ. ಮತ್ತು ಅವರು ಪ್ರೆಷರ್ ಮಾಡಿ, ನೀನು ಒಂದು 3 ತಾಸು ಹೆಂಗಾದ್ರೂ ಮಾಡ್ಕೊಂಡು ಬರ್ಬೇಕಪ್ಪ ಈ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಅವರು ನನಗೆ ಒಂದು ಈ ಒಳ್ಳೆಯ ಕಾರ್ಯಕ್ರಮವನ್ನು ನನಗೆ ಕೊಡಿಸಿದರು. ಹಾಗಾಗಿ ಅವರಿಗೆ ನಾನು ಈ ಕಾರ್ಯಕ್ರಮದ ಮೂಲಕ ಮತ್ತು ನಾನು ವೈಯಕ್ತಿಕವಾಗಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಯೋಗ ಮತ್ತು ಪ್ರಾಣಾಯಾಮ ತರಬೇತಿ ಶಿಬಿರದಿಂದ ನಮಗೆ ಹಲವಾರು ರೀತಿಯ ಆರೋಗ್ಯಕರವಾದಂಥ ವಿಚಾರಗಳು ನಮಗೆ ಇಲ್ಲಿ ತಿಳ್ಕೊಂಡಂಗಾಯಿತು. ನಾವೇನೋ ಒಂದು ಟೀಚಿಂಗ್ ಮಾಡಿದ್ರು ಕೂಡ ಆಮೇಲೆ ಯಾವುದೋ ಒಂದು ಬುಕ್ದಲ್ಲಿರ್ತಕ್ಕಂಥ ಸಬ್ಜೆಕ್ಟ್ ಓದಿದ್ರು ಕೂಡ ಇರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನಮಗೆ ಈ ರೀತಿಯಾಗಿ ಐತೆ ಅಂತ ನಮಗೆ ಗೊತ್ತಾಗಿದ್ದು ಈಗ ನಮ್ಮ ಗುರುದೇವರು ಇಂದನ ಅಂತ ತಿಳ್ಕೊಬೋದು. ಯಾಕಪ್ಪ ಅಂತಂದರೆ ನಮ್ಮದು ಬಂಡೇಳಿಯಲ್ಲಿ ಬೆಟ್ಟ ಇದೆ, ಗುಡ್ಡ. ಅಲ್ಲಿ ಹೋಗಿ ನಾವು ಹೆಂಗೆ ಬೇಕಂಗೆ ಎದ್ವತ್ತದ್ವ ಮಾಡೋದು, ಅದು ರಿಯಾಕ್ಷನ್ ಮಾಡ್ಕೊಳೋದು. ನಾವು ಮಾಡಿದ್ವಪ್ಪ, ನಮಗೆ ಕಾಲು ಎತ್ತಿದ್ವಿ, ಕೈ ಎತ್ತಿದ್ವಿ, ಬಗ್ಗಿದ್ವಿ, ಎದ್ವಿ, ಆ ಕಡೆಗೆ ಒಂದೆರಡು ಬಗ್ಗಿದ್ವಿ, ಈ ಕಡೆಗೆ ಬಗ್ಗಿದ್ವಿ. ಅದು ಏನು ನಮಗೆ ರಿಸಲ್ಟೇ ಕೊಟ್ಟಿಲ್ಲ. ನನಗೆ ಡಯಾಬಿಟಿಸ್ ಬಂದುಬಿಟ್ಟು ಈಗ 4 ವರ್ಷದಿಂದ ನಾನು ಬೆಟ್ಟ ಹತ್ತೋದು ಇಳಿಯೋದು ಅದ್ರ ಮ್ಯಾಗ ಓಡೋದು, ಸುಮ್ಮನೆ ಹಂಗೆ ತಿರುಗಾಡೋದು ಮಾಡಿ ಅದು ಏನಂದರೆ 200 ಇದ್ದದ್ದು 200 ಹಂಗೆ ಕಂಟಿನ್ಯೂ. ಯಾವ ಡಾಕ್ಟ್ರಿಗೆ ತೋರಿಸಿದ್ರು ಕೂಡ ನೀನು ಅಲ್ಲಿ ಹೋಗ್ರಪ್ಪ, ಚಲೋ ಡಾಕ್ಟ್ರ್ ಅದಾರ, ಅವರು ಟ್ಯಾಬ್ಲೆಟ ಬಿಟ್ಟುಬಿಡ್ತಾರೆ 6 ತಿಂಗಳು ಕೊಟ್ಟ ಮೇಲೆ ಅಂತ ಹೇಳೋದು. 6 ತಿಂಗಳು ಬಿಟ್ಟು ಹೋದ್ಮೇಲೆ ಮತ್ತೆ ಅವರು 1 ಜೊತೆ ಮತ್ತೆ +2 ಕೊಟ್ಟರು. ಮತ್ತೆ ಎಲ್ಲ ಡಾಕ್ಟ್ರಿಗೆ ತೋರಿಸಿದ್ದಾಯ್ತು. ಹಾಗಾಗಿ ನಮ್ಮ ಅಣ್ಣಾರು ಹೇಳಿದಕ್ಕೋಸ್ಕರ ನಾವು ಈ ಪ್ರಾಣಾಯಾಮ ತರಬೇತಿ ಶಿಬಿರಕ್ಕೆ ಬಂದ್ವಿ. ಇಲ್ಲಿ ಬಂದಮೇಲೆ ನಮಗೆ ನಮ್ಮಲ್ಲಿರ್ತಕ್ಕಂಥ ಮಾನಸಿಕ ಗೊಂದಲಗಳು ಸಹಿತ ಇಲ್ಲಿ ನಿವಾರಣೆ ಆಗಿದ್ದಾವೆ. ಮಾನಸಿಕ ಗೊಂದಲ ಆಗಿರ್ಬೋದು, ಆತಂಕ ಆಗಿರ್ಬೋದು. ಆಮೇಲೆ ನಾವು ಏನೋ ಒಂದು ವ್ಯವಹಾರ ಮಾಡ್ತಾಯಿದ್ದೀವಿ. ನಾವು ವ್ಯವಹಾರ ದೃಷ್ಟಿಯಲ್ಲಿ ನೋಡ್ತಾ ಹೋದಾಗ ಯಾರೋ ಒಂದು ಕೊಡೋದಿರ್ತೈತಿ, ತಗೊಳೋದಿರ್ತೈತಿ. ಹಂಗಾಗಿ ಅವರಿಂದ ಸ್ವಲ್ಪ ಏನೋ ಟೆನ್ಷನ್ಗಳಾಗ್ತಿರ್ತವೆ. ಅದೆಲ್ಲ ಟೆನ್ಷನ್ ಫ್ರೀ ಆಗುತ್ತೆ ಈ ಪ್ರಾಣಾಯಾಮ ಮತ್ತು ಈ ಯೋಗ ತರಬೇತಿ ಶಿಬಿರದಿಂದ. ಆಮೇಲೆ ಧ್ಯಾನ ಮಾಡೋದ್ರಿಂದ ಮೈಂಡ್ ಕಾನ್ಸಂಟ್ರೇಟಿಗೆ ಬರ್ತೈತೆ. ನಾವು ಎಲ್ಲಿ ಈಗ ಚಂಚಲ ಮನಸ್ಸು ಏನಂತ ಹೇಳ್ತೀವಲ್ಲ ನಾವು, ಆ ಚಂಚಲ ಮನಸ್ಸು ಕ್ರಮೇಣವಾಗಿ ಒಂದು ಹಂತಕ್ಕೆ ಬಂದು ಮಾನಸಿಕ ಸ್ಥಿರತೆಯನ್ನು ಕಾಪಾಡ್ತೈತೆ ಅಂತಂದು ನನಗೊಂದು ಅನುಭವ ಆಗೈತಿ ಇದರಿಂದ. ಆಮೇಲೆ ಈಗ ಪ್ರತಿಯೊಂದು ಮನುಷ್ಯನಿಗೆ ಕೂಡ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಮಾನವ ಸಂಕುಲಕ್ಕೆ ಪ್ರತಿಯೊಬ್ಬರಿಗೂ ಒಂದು ಯಾವುದೋ ಒಂದು ಅಭೂತವಾದಂಥ ಶಕ್ತಿ ಅವರ ಒಳಗಡೆ ಇರ್ತೈತೆ. ಅದು ಶಕ್ತಿ ಸಂಚಲ ಅಂತಂದು ಶಕ್ತಿ ಅನ್ನೋದೇನೈತೆ ಅದು ಎಲ್ಲರಿಗೂ ಅದು ಒಳಗಡೆ ಇದ್ದೇ ಇರ್ತೈತಿ. ಅದನ್ನು ಹೊರಗೆ ತರಲಿಕ್ಕೆ ಒಬ್ಬ ಗುರುಗಳು ಬೇಕಾಗಿರ್ತೈತೆ. ಅಂಥ ಗುರುಗಳು ನಮಗೆ ಇವತ್ತು ಸಿಕ್ಕಿದ್ದಾರೆ. ಅವ್ರೀಗ ಹೇಳ್ತಾರೆ, ಈಗ ಯಾವುದೋ ಒಂದು ಇದರಲ್ಲಿ ಏನಂದ್ರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತಂದೇಳಿ. ಈಗ ನಾವು ಗುರುಗಳಿಗೆ ಯಾವ ಥರ ನಾವು ನಡ್ಕೊಂತೀವಿ, ಅವ್ರು ಹೇಳಿದ್ದು ಯಾವ ಥರ ನಾವು ಪಾಲನೆ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ರಿಸಲ್ಟ್ ನಿಂತಿರ್ತೈತೆ ಅಂತ ಹೇಳ್ತಕ್ಕಂಥ ವಿಚಾರ ನನಗೆ ಗಮನ ಬಂದೈತಿ. ಹಾಗಾಗಿ ಪ್ರಾಣಾಯಾಮ ಮತ್ತು ಯೋಗ ತರಬೇತಿ ಶಿಬಿರದಿಂದ ಆಹಾರ ಪದ್ಧತಿಗಳು ಯಾವ್ಯಾವ ರೀತಿ ಯಾವ್ಯಾವ ಥರ ನಾವು ಚೇಂಜ್ ಮಾಡ್ಕೊಂಡು ಅವನ್ನ ಸೇವಿಸಬೇಕು. ಆಮೇಲೆ ಯಾವ ಥರ ಪ್ರಾಣಾಯಾಮಗಳನ್ನು ಮಾಡ್ತಾ ಹೋಗ್ಬೇಕು, ಯಾವ ಥರ ಯೋಗಗಳನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು ಅಂತಕ್ಕಂಥದ್ದು ನಮಗೆ ಈ ಪ್ರಾಣಾಯಾಮ, ಧ್ಯಾನ ಮತ್ತು ಯೋಗ ತರಬೇತಿ ಶಿಬಿರದಿಂದ ಸಿಕ್ಕಂತಾಗಿದೆ. ಹಾಗಾಗಿ ಈಗ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಗಮಿಸಿ ಸ್ವಾಗತ ಮಾಡಿರ್ತಕ್ಕಂಥ ಬಸವರಾಜ ಅಣ್ಣರು, ಆಮೇಲೆ ಬಿರಾದಾರ್ ಸಾಹೇಬರು, ನಿಂಗರಾಜ್ ಅವ್ರಿಗೆ ವಂದನೆಗಳನ್ನು ತಿಳಿಸ್ತಾ, ಆಮೇಲೆ ನಮ್ಮ ಗುರುದೇವರಿಗೆ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚೆಚ್ಚಾಗಿ ಈ ಪ್ರತಿಯೊಂದು ಕಾಯಿಲೆಗಳಿಗೆ, ಒಂದು ಕಾಯಿಲೆ ಬಂತಂದ್ರೆ ಮನುಷ್ಯನಿಗೆ ಪದೇ ಆಸ್ಪತ್ರೆಗೆ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಮತ್ತೆ 4-5 ಕಾಯಿಲೆಗಳು ಸೇರ್ಕೊಂತಾವೆ. ಕಾಯಿಲೆಗಳು ಸೇರಿ ಇವತ್ತು ನಾವು ದುಡ್ತಕ್ಕಂಥದ್ದು ಏನಾಗೈತೆ ಅಂದ್ರೆ ಪ್ರತಿಯೊಂದು ಹಾಸ್ಪಿಟ್ಲ್ಗಳಿಗೆ ಇಡ್ತಕ್ಕಂಥದ್ದು ವಿಚಾರ ಇಲ್ಲೇ. ಯಾವುದೇ ಹಾಸ್ಪಿಟ್ಲಿಗೆ ನೋಡಿರಿ, ಇವತ್ತು RMP ಡಾಕ್ಟ್ರ್ ಅಂತ ಹೇಳ್ತಾನೆ. ಅವ್ನು ಯಾರೋ ಒಂದು ದೊಡ್ಡ ಡಾಕ್ಟ್ರ್ ಕೆಳಗೆ ಇಂಜೆಕ್ಷನ್ ಮಾಡೋಕ್ಕಿರ್ತಾನೆ, ಇಲ್ಲಾಂದ್ರೆ ಕಾಂಪೌಂಡರ್ ಇರ್ತಾನೆ ಒಳಗೆ ಬಿಡೋಕೆ. ಅವನ್ನೆಲ್ಲ ಮೆಡಿಸಿನ್ಗಳು ನೋಡ್ಕೊಂಬಂದು ಇವತ್ತು ಹಳ್ಳಿಗೂ ಎಲ್ಲವಲ್ಲಿ ಒಬ್ಬನ RMP ಡಾಕ್ಟ್ರ್ ಉಟ್ಕೊಂಡಾರ. ಅವ್ರು ಇಷ್ಟೊತ್ತಲ್ಲಿ ಎಲ್ಲಿಯಾದರೂ ಹೋಗಿ ನೀವು ವಿಚಾರ ಮಾಡಿ ನೋಡಿರಿ, ಒಂದು 40ರಿಂದ 50 ಜನ ಪೇಷಂಟ್ ಇರ್ತಾರೆ ಅಲ್ಲಿ. ಅವರೆಲ್ಲ ಇವಾಗ ಆರ್ಥಿಕವಾಗಿ ಅವ್ರು ಏನಂದ್ರೆ ಹಣ ಮಾಡೋಕ್ಕೋಸ್ಕರ ಸುಮ್ಮನೆ ಒಂದು ರೋಗಕ್ಕೆ ಇನ್ನೊಂದು ಮೆಡಿಸಿನ್ ಕೊಡೋದು, ಮತ್ತು ಅದು ರಿಯಾಕ್ಷನ್ ಆಗೋದು. ಹಾಗಾಗಿ ಅಂಥ ವಿಚಾರಗಳನ್ನು ಬಿಟ್ಟು ನಿಮಗೀಗ ಎಲ್ಲರೂ ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಎಜುಕೇಟೆಡ್. ಹಂಗಾಗಿ ನಿಮ್ಮ ಮೊದಲನೇದಾಗಿ ನಿಮ್ಮ ಕುಟುಂಬಗಳು, ನಮ್ಮ ಕುಟುಂಬಗಳು
ನಮ್ಮ ಕುಟುಂಬಗಳನ್ನು ಈ ಒಂದು ಯೋಗ ಪ್ರಾಣಾಯಾಮ ಮತ್ತು ಧ್ಯಾನದ ಮೂಲಕ ಯಾವುದೇ ಇರತಕ್ಕಂಥ ಕಾಯಿಲೆಗಳಾಗಿರ್ಬೋದು ಅವನ್ನ ನಿವಾರಣೆ ಮಾಡಿಕೊಂಡು ಆಮೇಲೆ ನಮ್ಮ ಅಕ್ಕಪಕ್ಕದವ್ರನ್ನ ಸಹಿತ ಇಲ್ಲಿ ಕಾರ್ಯಕ್ರಮಕ್ಕೆ ಒಂದು ಕರೆ ತಂದು ಗುರೂಜಿ ಅವರ ಮೂಲಕ ಅವರ ಆರೋಗ್ಯಗಳನ್ನು ಮತ್ತು ಅವರ ಮಾನಸಿಕ ಸ್ಥಿರತೆಯನ್ನು ಕಾಪಾಡಬೇಕಂತ ಹೇಳಿ ಕೇಳ್ಕೊಳ್ತಾ ಈ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ಹಾಗೂ ಗುರುದೇವರಿಗೆ ನಮಸ್ಕರಿಸುತ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ.